ಹೆಂಡ ಮುಟ್ಟದ ಕೈ. ನನ್ನ ಹೆಂಡತಿ ಮಾತಾಡ್ತಾಳೆ ಬೆಂಗಾಲಿ, ಆದರೂ ನನ್ನ ಮನಸ್ಸಿನಲ್ಲಿ ಬರೀ ಕನ್ನಡದ್ದೇ ಗಾಳಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಓ ಇದ್ಯಾದಪ್ಪ ಅಶರೀರವಾಣಿ. ಹಲೋ, ಆಕಾಶವಾಣಿನೇ ಇರಬೇಕು. ಆಕಾಶವಾಣಿ ಅಲ್ಲಪ್ಪ ಸುಜಯ್, ಆಕಾಶ್ ಅಮ್ಮನ ಫ್ರೆಂಡ್ ವಾಣಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಾಣಿ, ಉದ್ಯಾನ ನಗರಿ ಬೆಂಗಳೂರಿನವಳು. ಈಗ ನಮ್ಮ ಯಜಮಾನರದೇನೋ ಮೈಸೂರು, ಈ ಕ್ಲೀವ್ಲೆಂಡೇ ನಮ್ಮೂರು. ನೀವೆಲ್ಲರೂ ನಮ್ಮೂರು, ಎಲ್ಲಿದ್ರೂ ನಾವು ಕನ್ನಡಿಗರು. ಸ್ವಲ್ಪ ಚಪ್ಪಾಳೆ ಬರ್ಬೋದಲ್ಲ ಹೊಸ ಕವನಕ್ಕೆ? ಥ್ಯಾಂಕ್ ಯು. ಈ ಥರ ಚಪ್ಪಾಳೆ ಬರುತ್ತೆ ಅಂದಿದ್ರೆ ಸುಜಯ್ ಕವನದ ಮುಖ್ಯ ಬರ್ಬಿಡ್ತಾ ಇದೆ. ತಮ್ಮೆಲ್ಲರಿಗೂ ಕಸ್ತೂರಿ ಕನ್ನಡ ಸಂಘದ ಪರವಾಗಿ ಶ್ರೀ ಕ್ರೋಧಿ ನಾಮ ಸಂವತ್ಸರ ಇಲ್ಲಿಗೆ ಕರೆತಂದಿದೆ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಯುಗಾದಿ ಅಂದರೆ ಯುಗದ ಆದಿ. ಬ್ರಹ್ಮದೇವನು ಯುಗಾದಿ ದಿನದಂದು ಪ್ರಪಂಚದ ಸೃಷ್ಟಿ ಕಾರ್ಯ ಆರಂಭಿಸಿದನೆಂದು ಈ ಹಬ್ಬ ಹೊಸ ಪ್ರಾರಂಭವನ್ನು ಸೂಚಿಸುತ್ತದೆ. ಚೈತ್ರ ಮಾಸದ ಮೊದಲನೇ ದಿನವಾದ ಯುಗಾದಿ ಹೊಸ ಕಾಲದ ಆರಂಭವನ್ನು ಸೂಚಿಸುತ್ತದೆ. ಈ ಹಬ್ಬದ ಮುಖ್ಯ ಅಂಗ ಬೇವು ಬೆಲ್ಲ. ನಮ್ಮ ಜೀವನದಲ್ಲಿ ಇರುವ ವಿವಿಧ ರುಚಿಗಳಂತೆ ಜೀವನದಲ್ಲಿ ಸಿಹಿ ಕಹಿ ನೋವು ನಲಿವು ಎಲ್ಲ ಬರುತ್ತದೆ ಎಂಬ ಸಂದೇಶವನ್ನು ಕೂಡ ಈ ಹಬ್ಬ ನಮಗೆ ತಿಳಿಸುತ್ತದೆ. ಮನೆಗಳಲ್ಲಿ ರುಚಿಯಾದ ಊಟ, ಮಾವು ಬೇವು ತಳಿರು ತೋರಣದ ನೋಟ, ಎಲ್ಲೆಲ್ಲೂ ಹೊಸತನವ ಸಂಭ್ರಮಿಸುವ ಹಬ್ಬ. ಆ ವಾತಾವರಣವನ್ನು ನಾವು ಕ್ಲೀವ್ಲೆಂಡ್ಗೂ ಸಹ ಕರೆತಂದಿದ್ದೀವಿ. ಹೊಸ ವರ್ಷವನ್ನು ತಮ್ಮೆಲ್ಲರ ಜೊತೆ ಸಂಭ್ರಮಿಸಲು ಸಜ್ಜಾಗಿದ್ದೇವೆ. ಇಲ್ಲಿ ನಾನು ಡಿ ವಿ ಜಿಯವರ ಕಗ್ಗವನ್ನು ಹೇಳಕ್ಕೆ ಬಯಸ್ತೇನೆ. ಡಿ ವಿ ಜಿಯವರು ಹೇಳ್ತಾರೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಒಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಳೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಒಂದು ರೀತಿಯಲ್ಲಿ ಭಾರತದಿಂದ ಬಂದಂಥ ನಾವೆಲ್ಲ ಈ ಯಶಸ್ಸಿಗೆ, ನಮ್ಮ ಯಶಸ್ಸಿಗೆ ಈ ಋಷಿವಾಕ್ಯ ಮತ್ತು ವಿಜ್ಞಾನವನ್ನು ನಾವು ಮೇಳೈಸ್ಕೊಂಡಿರೋದೇ ಸಾಕ್ಷಿ. ವಾಹ್ ಸುಜಯ್, ಎಂತ ಕಗ್ಗ! ಡಿ ವಿ ಗುಂಡಪ್ಪನವರು ಅಂದು ಹೇಳಿದ ಆ ಮಾತು ಇಂದಿಗೂ ಪ್ರಸ್ತುತ. ಹಳೆಯ ಅನುಭವಗಳು ಹಾಗೂ ಹೊಸ ಚೈತನ್ಯ ಸೇರಿದರೆ ಮಾತ್ರ ಯಶಸ್ಸು ದೊರೆಯಲು ಸಾಧ್ಯ. ವಿದೇಶಕ್ಕೆ ಬಂದರೂ ವಿಜ್ಞಾನದೊಂದಿಗೆ ಮುಂದುವರೆದರೂ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬೇರನ್ನು ನಾವು ಮರೆತಿಲ್ಲ. ಈ ಹೊಸ ವರ್ಷದಲ್ಲಿ ನಾವೆಲ್ಲರೂ ಕೈಗೂಡುವ ಎಲ್ಲ ಕೆಲಸ ಯಶಸ್ಸು ಪಡೆಯಲಿ ಎಂದು ಹಾರೈಸೋಣ. ಬಂದಿರುವ ತಮ್ಮೆಲ್ಲರಿಗೂ ಕಸ್ತೂರಿ ಕನ್ನಡ ಸಂಘದ ಉಗಾದಿ ಸಂಭ್ರಮದ ಸಂಜೆಗೆ ಸ್ವಾಗತ, ಸುಸ್ವಾಗತ. ಪ್ರತಿ ಶುಭ ಕಾರ್ಯವನ್ನು ದೀಪ ಬೆಳಗಿಸುವುದರ ಮೂಲಕ ಪ್ರಾರಂಭ ಮಾಡುವುದು ವಾಡಿಕೆ. ಕಸ್ತೂರಿ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿಯವರು ದೀಪವನ್ನು ಬೆಳಗಿಸಲು ಕೋರುತ್ತಿದ್ದೇವೆ. ಕಸ್ತೂರಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ದಯವಿಟ್ಟು ಬರಬೇಕು ವೇದಿಕೆಗೆ. ಎಲ್ಲರೂ ಬೇಗ ಬನ್ನಿ, ಸಂಕೋಚ ಪಟ್ಕೋಬೇಡಿ, ನಿಮ್ಮದೇ ಸಂಘ. ನಾಲ್ಕೈದು ಜನ ಇಲ್ಲಿ ನಾಲ್ಕೈದು ಜನ ಅಲ್ಲೋದ್ರೆ ಹತ್ರ ಬನ್ನಿ, ಸ್ವಲ್ಪ ಮಾಡಿ.
ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿಸು. ಕೈ ಹಿಡಿದು ನಾವಾಡು ಪದೇ ಪದದಲ್ಲೂ ಸಂಚರಿಸು. ಹೂವಲ್ಲಿ ಚಿರು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆಡಳಿತ ತಾವೇನೆ ಎಲ್ಲರೂ. ಈಶ್ವರನೇ ದಯ ಪಾಲಿಸು. ಧನ್ಯವಾದಗಳು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ. ನಮ್ಮೆಲ್ಲರ ಜೀವನವು ಆರೋಗ್ಯ, ಐಶ್ವರ್ಯ ಹಾಗೂ ಒಳ್ಳೆಯ ಯೋಜನೆಗಳಿಂದ ಕೂಡಿರಲಿ ಎಂದು ಬೇಡುತ್ತಾ ಈ ಸಂಜೆಯ ಕಾರ್ಯಕ್ರಮಗಳನ್ನು ಪ್ರಾರ್ಥನೆ ಗೀತೆಯೊಂದಿಗೆ ಶುರು ಮಾಡೋಣ. ಮೊದಲಿಗೆ ಪ್ರಾರ್ಥನೆ ಚಂದ್ರಿಕಾ ಗೋಪಾಲ್ ಹಾಗೂ ಅವರ ವಿದ್ಯಾರ್ಥಿಗಳಿಂದ ಗಣೇಶ ಶ್ಲೋಕ. ಮೊದಲನೇ ರೋಸು ಫೋಟೋ ಹಾಗೂ ವಿಡಿಯೋ ತೆಗೆಯೋರಿಗೆ ಮಾತ್ರ. ದಯವಿಟ್ಟು ಮೊದಲನೇ ರೋನ ಖಾಲಿ ಬಿಟ್ಟು ಹಿಂದೆ ಕೂಡಬೇಕಾಗಿ ಕೋರಿಕೆ. ಸ್ವಲ್ಪ ಅಂದರೆ ಮಕ್ಕಳೇ ಸುಮ್ಮನೆ ಈ ಕಡೆ ಸರಿ ಇದೆ ಅಲ್ಲ, ಸರಿ ಇದೆ. ಮಿಡ್ಲ್ ಆಫ್ ದ ಸ್ಕ್ರೀನಲ್ಲಿದ್ದಾರೆ. ಹಲೋ ಹಲೋ. ಚಂದು ಮಕ್ಕಳ ಜೊತೆ ವಾಟ್ಸಲ್ಲಿ ಸರಿ ಇದೆ. ಅದೇ ವಿಡಿಯೋ ಇದೆ ಒಂಚೂರು ಮುಂದೆ ವಿಡಿಯೋ ನಿಂತ್ಕೋಬೇಡ, ವಿಡಿಯೋ ನಿಂತ್ಕೊಳ್ಳಿ. निर्विकल्पं निराकारमेकं निरानन्दमानन्दमद्वैतपूर्णं परं निर्गुणं निर्विशेषं निरीहं परब्रह्मरूपं गणेशं भजेम. परब्रह्मरूपं गणेशं भजेम. गुणातीतमानं चिदानन्दरूपं चिदाभासकं सर्वगम्यं
ಮಧ್ಯದಲ್ಲಿ ಹೋಗು. ರವಿ ರವಿ ಒಂದು ಫೋಟೋ ತೆಗಿ. ಥ್ಯಾಂಕ್ ಯು ಪುಟಾಣಿಗಳೇ, ತುಂಬ ಚೆನ್ನಾಗಿ ಬಂತು. ಚಂದ್ರಿಕಾ ಅವರು ಯುಗಾದಿಯನ್ನು ಕುರಿತು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಕವನ ಎಲ ಎಲ ಯುಗಾದಿ ಬೇವಿನೆಲೆಯ ಯುಗಾದಿ ಗೀತೆಯನ್ನು ಹಾಡಲಿದ್ದಾರೆ.
ಶುಭಾಶಯಗಳು. ಇದು HS ವೆಂಕಟೇಶ್ ಮೂರ್ತಿಯವರ ಒಂದು ಕವನ, ಡಾಕ್ಟರ್ ರೋಹಿಣಿ ಮೋಹನ್ ಅವರು ಟ್ಯೂನ್ ಮಾಡಿದ್ದು, ಆ್ಯಂಡ್ ಐ ವಾಸ್ ಏಬಲ್ ಟು ಗೆಟ್ ದಿಸ್ ಫ್ರಮ್ ಹರ್. ಥ್ಯಾಂಕ್ ಯು ಆಲ್ ಫಾರ್ ದಿಸ್.